ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಮಂತ್ ರಸ್. ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲಿ ಭರ್ಜರಿ ಕಾಂಚಾಣ ಕುಣಿತ ಆಗ್ತಾ ಇರುವಂತದನ್ನ ಗಮನಿಸಬಹುದಾಗುತ್ತೆ. ರಾಜ್ಯಾದ್ಯಂತ ಮಂಡ್ಯದಲ್ಲಿ ಬರೋಬ್ಬರಿ 99 ಲಕ್ಷ ಹಣ, ದಾಖಲೆ ಇಲ್ಲದಂತಹ ಹಣವನ್ನ ಜಪ್ತಿ ಮಾಡಲಾಗಿದೆ. ನಿಡಘಟ್ಟ ಬಳಿ ಚುನಾವಣಾ ಚೆಕ್ ಪೋಸ್ಟ್ ಬಳಿ ಹಣ ಪತ್ತೆಯಾಗಿದೆ. ಮದ್ದೂರು ತಾಲೂಕಿನ ನಿಡಘಟ್ಟ ಚೆಕ್ ಪೋಸ್ಟ್ ಬಳಿ ಸೀಸ್ ಆಗಿರುವಂತದ್ದು 99 ಲಕ್ಷ ರೂಪಾಯಿ ಹಣ. ಬೆಂಗಳೂರಿನಿಂದ ಮಂಡ್ಯದತ್ತ ತೆರಳುತ್ತಾ ಇದ್ದ ಕಾರ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತ ಹಣ ಪತ್ತೆಯಾಗಿದೆ. ಕೆಆರ್ಪೇಟೆ ಮೂಲದ ಅಡಕೆ ವ್ಯಾಪಾರಿಗೆ ಸೇರಿದಂತ ಹಣ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಹಣ ಯಾವ ಕಾರಣಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇದ್ರು, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಯಾರಿಗೆ ಕೊಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಆದರೆ ಹಣ ಸೀಸ್ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದಾಖಲೆ ಪತ್ತೆಯಾಗಿಲ್ಲ. ಟೋಟಲ್ ಎಷ್ಟಿದೆ? 1 CR ಇದೆ ಸರ್. ಇದರಲ್ಲಿ ಎಷ್ಟಿದೆ, ಅದರಲ್ಲಿ ಎಷ್ಟಿದೆ ಟೋಟಲ್? ಸ್ವಲ್ಪ ಓಪನ್ ಮಾಡಿ. ಅದು 50 ಅದೊಂದು ಲೋಕಸಭೆ ಎಲೆಕ್ಷನ್ ಈಗಾಗಲೇ ಘೋಷಣೆ ಆಗಿರುವಂಥದ್ದು. ಈ ಹೊತ್ತಲ್ಲೇ ಭರ್ಜರಿ ಕಾಂಚಾಣ ಕುಣಿತ ಆಗ್ತಾ ಇದೆ ಹಲವಾರು ಕ್ಷೇತ್ರಗಳಲ್ಲಿ. ಅದೇ ರೀತಿಯಾಗಿ ಮಂಡ್ಯದಲ್ಲಿ ಬರೋಬ್ಬರಿ 99 ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದೆ. ನಿಡಘಟ್ಟ ಬಳಿ ಚುನಾವಣಾ ಚೆಕ್ ಪೋಸ್ಟ್ ನಿರ್ಮಿಸಲಾಗಿತ್ತು. ಇಲ್ಲಿ ತಪಾಸಣೆಯ ವೇಳೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ 99 ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದೆ. ನಿಡಘಟ್ಟ ಚೆಕ್ ಪೋಸ್ಟ್ ಬಳಿ ಸೀಸ್ ಮಾಡಲಾಗಿದೆ. ಬೆಂಗಳೂರಿನಿಂದ ಮಂಡ್ಯದತ್ತ ತೆರಳುತ್ತಾ ಇದ್ದಂತಹ ಕಾರಿನಲ್ಲಿ ಈ ಹಣ ಪತ್ತೆಯಾಗಿರುವಂಥದ್ದು. ಕೆಆರ್ಪೇಟೆ ಮೂಲದ ಅಡಿಕೆ ವ್ಯಾಪಾರಿಗೆ ಸೇರಿದಂಥ ಹಣ ಅಂತ ಹೇಳಲಾಗ್ತಾ ಇದೆ. ಇದೇನಾದರೂ ಅಡಿಕೆ ಮಾರಿ ತೆಗೆದುಕೊಂಡು ಹೋಗ್ತಾ ಇದ್ದಂಥ ಹಣವ? ಅದು ಕೂಡ 99 ಲಕ್ಷ ರೂಪಾಯಿ. ಇಷ್ಟೊಂದು ಮೊತ್ತದ ಹಣವನ್ನು ಯಾವ ಕಾರಣಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇದ್ರು, ಎಲ್ಲಿಗೆ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಅದೇ ರೀತಿಯಾಗಿ ಹುಬ್ಬಳ್ಳಿ ದಾವಣಗೆರೆಯಲ್ಲೂ ಕೂಡ ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ 3.82 ಲಕ್ಷ ರೂಪಾಯಿ ನಗದನ್ನ ವಶಕ್ಕೆ ಪಡೆಯಲಾಗಿದೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 3.82 ಲಕ್ಷ ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದೆ. ಸುಳ್ಳ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ವೇಳೆ ಕಾರ್ನಲ್ಲಿದ್ದಂತಹ ಹಣ, ಓಂ ಪ್ರಕಾಶ್ ಎಂಬಾತ ಸಾಗಿಸ್ತಾ ಇದ್ದಂತಹ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ದಾವಣಗೆರೆಯಲ್ಲೂ ಕೂಡ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಹಣವನ್ನ ಸೀಸ್ ಮಾಡಲಾಗಿದೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ 3.89 ಲಕ್ಷ ರೂಪಾಯಿ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ದಾವಣಗೆರೆ ಉತ್ತರ ಕ್ಷೇತ್ರದ ಲೋಕಿಕೆರೆ ಚೆಕ್ ಪೋಸ್ಟ್ ನಲ್ಲಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಒಂದ್ ಕಡೆ ಮಂಡ್ಯ, ಹಾಗೆ ಹುಬ್ಬಳ್ಳಿ, ಹಾಗೆ ದಾವಣಗೆರೆ, ಮೂರೂ ಕಡೆಯಲ್ಲಿ ಇವತ್ತು ಹಣವನ್ನ ಸೀಸ್ ಮಾಡಲಾಗಿರುವಂಥದ್ದು. ಈಗಾಗಲೇ ನೀತಿ ಸಂಹಿತೆ ಜಾರಿ ಆದಾಗಿನಿಂದಲೂ ಕೂಡ ಪ್ರತಿದಿನ ಹಲವಾರು ಕಡೆ ಈ ರೀತಿಯಾಗಿ ಹಣವನ್ನ ಸೀಸ್ ಮಾಡಲಾಗ್ತಾ ಇದೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇರುವಂತಹ ಹಣವನ್ನ ಸೀಸ್ ಮಾಡಲಾಗ್ತಾ ಇದೆ. ಯಾರು ಎಲ್ಲಿಗೆ ಅಂದರೆ, ಸಾಮಾನ್ಯವಾಗಿ ಕೆಲವೊಂದಷ್ಟು ಜನ ತಮ್ಮ ವ್ಯವಹಾರಗಳ ನಿಮಿತ್ತ ಈ ರೀತಿಯಾಗಿ ಹಣವನ್ನ ಸಾಗಿಸುವಂಥವರು ಕೂಡ ಇರ್ತಾರೆ. ಬಟ್ ಅವರು ಅದಕ್ಕೆ ಸೂಕ್ತವಾದಂತಹ ದಾಖಲೆಗಳನ್ನ ಇಟ್ಕೊಂಡು ಹೋಗಬೇಕಾಗತ್ತೆ. ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಹೋಗಬೇಕಾದಂತಹ ಸಂದರ್ಭದಲ್ಲಿ ಆ ಹಣ ಯಾವ ಕಾರಣಕ್ಕಾಗಿ, ಎಲ್ಲಿ ತೆಗೆದುಕೊಂಡಿದ್ರಿ, ಅದನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ಇದೆಲ್ಲವನ್ನೂ ಕೂಡ ಜೊತೆಯಲ್ಲೇ ಇಟ್ಕೊಂಡು ಹೋಗಬೇಕಾಗುತ್ತೆ. ಅಂದರೆ ಹಣಕ್ಕೆ ದಾಖಲೆಯನ್ನು ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಈಗಾಗಲೇ ರಾಜ್ಯಾದ್ಯಂತ ಚುನಾವಣಾ ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿರುವಂಥದ್ದು. ಅಲ್ಲಿ ಪ್ರತಿಯೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಲಾಗ್ತಾ ಇದೆ. ಅಕಸ್ಮಾತ್ ಏನಾದರೂ ಹಣ ಸೀಸ್ ಆಯಿತು ಅಂತಂದರೆ ಅದಕ್ಕೆ ಸೂಕ್ತವಾದಂಥ ದಾಖಲೆ ಕೊಡೋವರೆಗೂ ಕೂಡ ಅದರ ಬಗ್ಗೆ ವಿಚಾರಣೆ ನಡೆಸಲಾಗುತ್ತೆ, ಕೇಸ್ ದಾಖಲಾಗುತ್ತೆ. ಈ ರೀತಿಯಾಗೆಲ್ಲ ಕೂಡ ಇರುತ್ತೆ. ಅದೇ ರೀತಿಯಾಗಿ ಪ್ರತಿದಿನವೂ ಕೂಡ ಈ ರೀತಿಯಾಗಿ ಲಕ್ಷ ಹಣವನ್ನು ಈಗಾಗಲೇ ಚುನಾವಣಾ ಅಧಿಕಾರಿಗಳು ಸೀಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಮಂಡ್ಯದಲ್ಲಿ 99 ಲಕ್ಷ ರೂಪಾಯಿ, ಹಾಗೆ ಹುಬ್ಬಳ್ಳಿ, ದಾವಣಗೆರೆಯಲ್ಲೂ ಕೂಡ ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಗಮನಿಸ್ತಾ ಇದ್ದೀವಿ, ರಾಜ್ಯಾದ್ಯಂತ ಹಲವಾರು ಕಡೆ ಈಗಾಗಲೇ ಚುನಾವಣಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಲಕ್ಷ ಹಣವನ್ನು ಸೀಸ್ ಮಾಡಲಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಮಂಡ್ಯದಲ್ಲಿ 99 ಲಕ್ಷ ರೂಪಾಯಿ ಹಣ ಸೀಸ್ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾರ್ದು ಹಣ ಇದು, ಅವ್ರ ಹಿನ್ನೆಲೆ ಏನು, ಸದ್ಯಕ್ಕೆ ಹಣಕ್ಕೇನಾದರೂ ದಾಖಲೆ ಕೊಟ್ಟಿದ್ದಾರಾ, ಹೇಗೆ? ಶಮಂತ್, ಲೋಕಸಭಾ ಮಹಾಸಮರಕ್ಕೆ ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಈ ನಿಟ್ಟಿನಲ್ಲಿ ಚುನಾವಣಾ ನೀತಿ ಸಂಹಿತೆ ಕೂಡ ಜಾರಿಯಾಗಿರುವಂತದ್ದು. ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಾದ್ಯಂತಲೂ ಕೂಡ 25 ಚೆಕ್ ಪೋಸ್ಟ್ ಗಳನ್ನು ಕೂಡ ಮಾಡಿದ್ದಾರೆ. ತೀವ್ರ ತಪಾಸಣೆಯನ್ನು ಕೂಡ ಒಳಪಡಿಸಿರುವಂತದ್ದು. ಎಲ್ಲಾ ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಪರಿಶೀಲನೆ ಮಾಡಿ ಬಿಟ್ಟು ಕಳಿಸ್ತಾರೆ. ಅದೇ ರೀತಿ
ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ನಿಡ್ಘಟ್ಟ ಬಳಿ ಕೂಡ ಒಂದು ಚೆಕ್ ಪೋಸ್ಟ್ ಇದೆ. ಆ ಒಂದು ಚೆಕ್ ಪೋಸ್ಟ್ ಬಳಿ ಸುಮಾರು ಒಂದು 8 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಮೈಸೂರು ಕಡೆಗೆ ತೆರಳುತ್ತಿದ್ದಂತ ಸಾಕಷ್ಟು ವಾಹನಗಳನ್ನು ಕೂಡ ತಪಾಸಣೆ ಮಾಡ್ತಾ ಇದ್ರು. ಅದೇ ರೀತಿ ಕಾರಿನಲ್ಲಿ ಮತ್ತೊಂದು ಕಾರನ್ನ ತಪಾಸಣೆ ಮಾಡ್ತಿದ್ದಂತ ವೇಳೆಯಲ್ಲಿ 99 ಲಕ್ಷ ನಗದು ಕೂಡ ಪತ್ತೆ ಆಗಿರುವಂತ, ಅಂದ್ರೆ 2 ಚೀಲಗಳಲ್ಲಿ ಆ ಒಂದು ನಗದನ್ನ ತುಂಬಿಕೊಂಡು ಬರ್ತಾ ಇದ್ರು. ಬೆಂಗಳೂರಿನಿಂದ ಮಂಡ್ಯ ಕಡೆಗೆ ಬರ್ತಿದ್ದಂತ ಸಂದರ್ಭದಲ್ಲಿ ಕಾರ್ಗಳನ್ನ ತಪಾಸಣೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆ ಹಣ ಪತ್ತೆ ಆಗಿರುವಂತದ್ದು. ಇದು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಒಬ್ಬ ಅಡಕೆ ವ್ಯಾಪಾರಿ ಗಿರೀಶ್ ಅಂತ ತಿಳಿದು ಬಂದಿರುವಂತದ್ದು, ಆತನಿಗೆ ಸೇರಿರುವಂತದ್ದು. ಆದ್ರೆ ನೀತಿ ಸಂಹಿತೆ ಜಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ 50,000ಕ್ಕಿಂತ ಹೆಚ್ಚು ಹಣವನ್ನ ನಾವು ಏನಾದ್ರೂ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಸಾಕಷ್ಟು ದಾಖಲೆಗಳಿರ್ಬೇಕು, ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಂತ ದಾಖಲೆ ಬೇಕು. ಆದ್ರೆ ಇವ್ರ ಹತ್ರ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಹೀಗಾಗಿ ಮದ್ದೂರು ಠಾಣೆ ಪೊಲೀಸರು ಆ ಹಣವನ್ನ ಜಪ್ತಿ ಕೂಡ ಮಾಡ್ಕೊಂಡು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ 10 ಲಕ್ಷಕ್ಕಿಂತ ಹೆಚ್ಚು ಹಣವನ್ನ ಇವ್ರೇನಾದ್ರು ಸೀಸ್ ಮಾಡಿದ್ರೆ ಅದು IT ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಅದನ್ನು ಕೂಡ ಈಗ IT ಇಲಾಖೆ, ಆದಾಯ ತೆರಿಗೆ ಇಲಾಖೆ ಕೂಡ ವರ್ಗಾವಣೆಯನ್ನ ಕೇಸನ್ನ ಮಾಡಿದ್ದಾರೆ. ಅವರು ಕೂಡ ಪರಿಶೀಲನೆ ಮಾಡ್ತಿರುವಂತದ್ದು. ಶಮಂತ್, ಧನ್ಯವಾದ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.